ಆಮೇಲೆ ಇನ್ನೊಂದು, ಮದುವೆ ಆಗಿರೋ ಹೆಣ್ಮಕ್ಳನ್ನ ಮದುವೆಯಲ್ಲಿದ್ದ ಗಂಡು ಮಕ್ಕಳು ಅರ್ಧರ್ಧ ವಯಸ್ಸಾಗಿರುತ್ತೆ, ಮದುವೆ ಆಗ್ತಾರೆ, ಪ್ರಮಾಣ ಮಾಡ್ತಾರೆ, ಡ್ರಾಮಾ ಆಡ್ತಾರೆ, ಪ್ರೀತಿ ಅಂತಾರೆ, ಮಕ್ಕಳನ್ನು ನಿನ್ನನ್ನು ಸಾಕ್ತೀನಿ, ಲೈಫ್ ಕೊಡ್ತೀನಿ ಅಂತಾರೆ. ಆದರೆ ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳೇ ಒಂದು ಕಡೆ, ಗಂಡನೇ ಒಂದು ಕಡೆ, ಹೆಂಡ್ತಿನೇ ಒಂದು ಕಡೆ. ಆ ಹೆಣ್ಣು ಪರಿಸ್ಥಿತಿ ಏನಾಗಬೇಕ್ರಿ? ಏನಾಗಬೇಕು? ಎರಡನೇ ಮದುವೆ ಆಗಿನೂ ನೆಮ್ಮದಿ ಇಲ್ಲ ಅಂದರೆ ಏನಾಗಬೇಕು ಆ ಹೆಣ್ಣು ಪರಿಸ್ಥಿತಿ? ಗಂಡಸೇ, ನಿನಗೆ ಹೇಳ್ತಿರೋದು ಗಂಡಸರಿಗೆ, ವಯಸ್ಸಾದ್ಮೇಲೆ, ಅರ್ಧ ವಯಸ್ಸಾದ್ಮೇಲೆ ಮಕ್ಕಳ ತಾಯಿನೋ ಗಿಕ್ಕಳ ತಾಯಿನೋ ಸಿಗ್ತಾಳಲ್ವಾ, ಅವಳನ್ನು ಕಾಪಾಡ್ಕೊ. ನಿನ್ನ ಹೆತ್ತಿರೋ ತಾಯಿನೂ ಒಂದು ಎಣ್ಣೆ, ನಿನ್ನ ಅಕ್ಕ ತಂಗಿರು ಎಣ್ಣೆ, ನಿನ್ನ ಅಕ್ಕನ ಮಕ್ಕಳು ಎಣ್ಣೆ, ನಿನ್ನ ಕಟ್ಕೊಂಡ್ರಳು ಒಂದು ಎಣ್ಣೆ. ಅವಳನ್ನ ಅರ್ಥ ಮಾಡ್ಕೊ, ಅವಳ ಮನಸ್ಸನ್ನು ಅರ್ಥ ಮಾಡ್ಕೊ. ನೋವು ಕೊಡಬೇಡಿ. ಆ ಹೆಣ್ಮಗಳು ಕಣ್ಣೀರು ನೋಡ್ತಿದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಆ ಅಮ್ಮ ತನ್ನ ಮಕ್ಕಳಿಗೋಸ್ಕರ ಬದುಕಿದ್ದೀನಿ, ನನಗೆ ಇವೆಲ್ಲ ಮೋಸ ಆಗೋಗ್ಬಿಟ್ಟಿದೆ, ನನ್ನ ಜೀವನನೇ ಹೋಗ್ಬಿಟ್ಟಿದೆ, ನನ್ನ ಮಕ್ಕಳು ಅನಾಥರಾಗೋಗ್ತಾರೆ, ನನ್ನ ಸತ್ತರೆ ಅಂತ ಕೂರ್ಗ್ತಾಳೆ. ಇದು ನಿನಗೆ ಅನ್ಸಲ್ವ? ಏನೂ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಕೈ ಮುಗಿತೀನಿ ಅಂಥ ಗಂಡಸರಿಗೆ ಹೇಳ್ತಿರೋದು. ಮದುವೆ ಆಗ್ತೀರಾ, ಮಕ್ಕಳ ತಾಯಿನ ಲೈಫ್ ಕೊಟ್ಟಿದ್ದೀರಾ, ಅದೇ ರೀತಿ ಪಾಲಿಸ್ರಿ, ಜೀವನ ಪರ್ಯಂತ ಕೈ ಹಿಡಿದು ನಡೆಸ್ರಿ. ಅದೇ ನಿಮ್ಮನ್ನು ಭಗವಂತ ಮೆಚ್ಕೊಳ್ಳೋದು. ಈ ಥರ ಕಣ್ಣೀರಲ್ಲಿ ಕೈ ತೊಳಿಸ್ಬೇಡಿ. ಆ ಹೆಣ್ಣನ್ನು ಸುಚ್ಚಿ ಚಿತ್ರಹಿಂಸೆ ಕೊಡಬೇಡಿ ದಯವಿಟ್ಟು. ಆ ಹೆಣ್ಮಕ್ಳು ಹೇಳ್ತಿದ್ರೆ ನಿಜವಾಗ್ಲೂ ನನಗಂತೂ ಕರುಳು ಕಿತ್ತು ಬರುತ್ತೆ. ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಅಂದರೆ ದೇವ್ರ ಮೇಲೇ ಕೋಪ ಬರುತ್ತೆ ರೀ. ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ. ಹೆಂಡತಿನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರೀತಿ ಕೊಡಿ. ನಿಮ್ಮನ್ನೇನು ಕೇಳ್ತಾರೆ? ಬಂಗಾರ ಕೇಳ್ತಾರ, ಬಟ್ಟೆ ಕೇಳ್ತಾರ, ಊಟನೂ ಕೇಳಲ್ಲ. ಬೇಕಾದರೆ ನಿಮಗೆ ನಿಮ್ಮ ಒಂದು ಪ್ರೀತಿನ ಬಯಸ್ತಾರೆ. ಅದು ತಪ್ಪ? ದಯವಿಟ್ಟು ಆ ಥರ ಗಂಡಸರು ನಾನು ಹೇಳೋದಿಷ್ಟೇ. ಹೆಂಡತಿನ ಅರ್ಥ ಮಾಡ್ಕೊಳ್ಳಿ, ಸುಖವಾಗಿರಿ. ಮನೇಲಿ ಹೆಂಡತಿ ನಗನಗ್ತಾ ಇದ್ದರೆ ನೀವೆಲ್ಲ ಕೆಲಸದಲ್ಲೂ ಜಯ ಕಾಣ್ತೀರಾ.